ನಮಸ್ಕಾರ, ಎಲ್ಲರಿಗೂ ಭುವಿ ಎಜುಕೇಟ್ಗೆ ಸ್ವಾಗತ. ಲಾಸ್ಟ್ ಕ್ಲಾಸಲ್ಲಿ ನಾವು ಏಷ್ಯಾ ಖಂಡ ಮತ್ತು ಆಫ್ರಿಕಾ ಖಂಡದ ಬಗ್ಗೆ ನೋಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಪ್ರಪಂಚದ ಮೂರನೆಯ ದೊಡ್ಡ ಖಂಡವಾಗಿರ್ತಕ್ಕಂತಹ ಉತ್ತರ ಅಮೆರಿಕಾ ಖಂಡದ ಬಗ್ಗೆ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಉತ್ತರ ಅಮೆರಿಕಾ ಖಂಡ. ಈ ಖಂಡವು ವಿಸ್ತೀರ್ಣದಲ್ಲಿ ಏಷ್ಯಾ ಮತ್ತು ಆಫ್ರಿಕಾ ಖಂಡದ ನಂತರ 3ನೇ ಸ್ಥಾನದಲ್ಲಿದೆ, ಆದರೆ ಜನಸಂಖ್ಯೆಯಲ್ಲಿ 4ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಉತ್ತರ ಅಮೆರಿಕವನ್ನು ಭೌಗೋಳಿಕವಾಗಿ 4 ಭಾಗಗಳನ್ನಾಗಿ ವಿಭಾಗಿಸಲಾಗಿದೆ: ಅಲಾಸ್ಕಾ, ಕೆನಡಾ, ಅಮೆರಿಕ ಮತ್ತು ಮೆಕ್ಸಿಕೋ. ಆದರೆ ರಾಜಕೀಯವಾಗಿ 3 ಭಾಗಗಳನ್ನಾಗಿ ವಿಭಾಗಿಸಲಾಗಿದೆ: ಕೆನಡಾ, ಅಮೆರಿಕ ಮತ್ತು ಮೆಕ್ಸಿಕೋ. ಇನ್ನು ಉತ್ತರ ಅಮೆರಿಕ ಖಂಡದ ಭೌಗೋಳಿಕ ಸನ್ನಿವೇಶವನ್ನು ನೋಡೋದಾದರೆ, ಈ ಖಂಡವು ಪ್ರಪಂಚದಲ್ಲಿ ಭೂಮಿಯ ಮೇಲೆ ಈ ಭಾಗದಲ್ಲಿ ಕಂಡುಬರ್ತಕ್ಕಂಥದ್ದು. ಸಮಭಾಜಕ ವೃತ್ತದ ಉತ್ತರ ಭಾಗದಲ್ಲಿ ಮತ್ತು ಗ್ರೀನ್ವಿಚ್ ರೇಖೆಯ ಪಶ್ಚಿಮ ಭಾಗದಲ್ಲಿ. ಸಮಭಾಜಕ ವೃತ್ತದ ಉತ್ತರ ಭಾಗಕ್ಕೆ ಹೋದಾಗೆ ಅಲ್ಲಿ ಕಂಡುಬರ್ತಕ್ಕಂತಹ ಎಲ್ಲ ಅಕ್ಷಾಂಶಗಳು ಉತ್ತರ ಅಕ್ಷಾಂಶಗಳು. ಗ್ರೀನ್ವಿಚ್ ರೇಖೆಯ ಪಶ್ಚಿಮ ಭಾಗಕ್ಕೆ ಬಂದ ಹಾಗೆ ಇಲ್ಲಿ ಕಂಡುಬರ್ತಕ್ಕಂತಹ ಎಲ್ಲ ರೇಖಾಂಶಗಳು ಪಶ್ಚಿಮ ರೇಖಾಂಶಗಳು. ಹಾಗಾದರೆ ಈ ಖಂಡ ಯಾವ ಅಕ್ಷಾಂಶ ಮತ್ತು ರೇಖಾಂಶಗಳ ಮಧ್ಯೆ ಕಂಡುಬರುತ್ತೆ ಅಂತ ನೋಡ್ತಾ ಹೋಗೋಣ. ಉತ್ತರ ಅಮೆರಿಕ ಖಂಡವು 19 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 71 ಡಿಗ್ರಿ ಉತ್ತರ ಅಕ್ಷಾಂಶದ ನಡುವೆ ಮತ್ತು 50 ಡಿಗ್ರಿ ಪಶ್ಚಿಮ ರೇಖಾಂಶದಿಂದ 150 ಡಿಗ್ರಿ ಪಶ್ಚಿಮ ರೇಖಾಂಶಗಳ ನಡುವೆ ನೆಲೆಸಿರ್ತಕ್ಕಂಥದ್ದು. ಈ ಖಂಡದ ಮೇಲೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಆರ್ಕ್ಟಿಕ್ ವೃತ್ತ ಹಾದು ಹೋಗ್ತಕ್ಕಂಥದ್ದನ್ನು ನೋಡ್ತೀವಿ. ಇನ್ನು ಈ ಖಂಡದ ಪೂರ್ವ ಭಾಗದಲ್ಲಿ ಅಟ್ಲಾಂಟಿಕ್ ಸಾಗರ, ಪಶ್ಚಿಮದಲ್ಲಿ ಪೆಸಿಫಿಕ್ ಸಾಗರ, ಉತ್ತರದಲ್ಲಿ ಆರ್ಕ್ಟಿಕ್ ಸಾಗರ ಮತ್ತು ದಕ್ಷಿಣದಲ್ಲೂ ಕೂಡ ಪೆಸಿಫಿಕ್ ಮಹಾಸಾಗರ ಕಂಡುಬರ್ತಕ್ಕಂಥದ್ದನ್ನು ನೋಡ್ತೀವಿ. ಇನ್ನು ಈ ಭಾಗದಲ್ಲಿ ಕಂಡುಬರ್ತಕ್ಕಂಥದ್ದು ಬೆರಿಂಗ್ ಜಲಸಂಧಿ. ಈ ಬೆರಿಂಗ್ ಜಲಸಂಧಿ ಬಗ್ಗೆ ನಾವು ಏಷ್ಯಾ ಖಂಡದ ಬಗ್ಗೆ ನೋಡಬೇಕಾದ್ರೆ ನೋಡಿದ್ದೀವಿ. ಸೊ ಈ ಬೆರಿಂಗ್ ಜಲಸಂಧಿ ಏಷ್ಯಾ ಖಂಡ ಮತ್ತು ಉತ್ತರ ಅಮೆರಿಕ ಖಂಡವನ್ನು ಪ್ರತ್ಯೇಕಿಸ್ತಕ್ಕಂಥದ್ದು. ಇನ್ನು ಈ ಭಾಗದಲ್ಲಿ ಕಂಡುಬರ್ತಕ್ಕಂತಹ ಪನಾಮ್ ಕಾಲುವೆ ಏನಿದೆ ಅಲ್ವಾ, ಇದು ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕವನ್ನು ಪ್ರತ್ಯೇಕಿಸ್ತಕ್ಕಂಥದ್ದು. ಇದಿಷ್ಟು ನಾವು ಉತ್ತರ ಅಮೆರಿಕ ಖಂಡದ ಭೌಗೋಳಿಕ ಸನ್ನಿವೇಶವನ್ನು ನೋಡಿದ್ವಿ. ಇನ್ನು ಉತ್ತರ ಅಮೆರಿಕ ಖಂಡದ ವಿಸ್ತೀರ್ಣವನ್ನು ನೋಡ್ತಾ ಹೋಗೋಣ. ಈ ಖಂಡವು ವಿಸ್ತೀರ್ಣದಲ್ಲಿ ಏಷ್ಯಾ ಮತ್ತು ಆಫ್ರಿಕಾ ಖಂಡದ ನಂತರ 3ನೆಯ ಅತಿ ದೊಡ್ಡ ಭೂಖಂಡವಾಗಿದೆ. ಇದರ ವಿಸ್ತೀರ್ಣ 24.24 ದಶಲಕ್ಷ ಚದರ ಕಿಲೋಮೀಟರ್. ಇದು ಭಾರತಕ್ಕಿಂತ ಸುಮಾರು 7 ಪಟ್ಟು ದೊಡ್ಡದಾಗಿರ್ತಕ್ಕಂಥದ್ದು. ಇನ್ನು ಈ ಖಂಡದಲ್ಲಿ 24 ದೇಶಗಳಿವೆ. ಈ 24 ದೇಶಗಳಲ್ಲಿ ಪ್ರಮುಖವಾಗಿ ಕೆನಡಾ, ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಮೆಕ್ಸಿಕೋ, ಈ 3 ದೇಶಗಳು ಗಾತ್ರದಲ್ಲಿ ದೊಡ್ಡದಾಗಿರ್ತಕ್ಕಂಥದ್ದು. ಇದಿಷ್ಟು ಉತ್ತರ ಅಮೆರಿಕ ಖಂಡದ ವಿಸ್ತೀರ್ಣವನ್ನು ನೋಡಿದ್ವಿ. ಇನ್ನು ಉತ್ತರ ಅಮೆರಿಕದ ಸುತ್ತಲಿರ್ತಕ್ಕಂತಹ ಜಲಭಾಗಗಳು, ನದಿಗಳು ಮತ್ತು ಸರೋವರಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಕೆನಡಾ. ಕೆನಡಾದಲ್ಲಿರ್ತಕ್ಕಂತಹ ನದಿ ಮೆಕಾಂಜೆ ನದಿ. ಈ ಮೆಕಾಂಜೆ ನದಿ ಏನಿದೆ ಅಲ್ವಾ, ಇದು ಕೆನಡಾದ ಉದ್ದವಾಗಿರ್ತಕ್ಕಂತಹ ನದಿ. ಈ ನದಿ ಕೆನಡಾದಿಂದ ಮುಂದೆ ಹರಿದುಕೊಂಡು ಹೋಗಬೇಕಾದ್ರೆ 2 ಸರೋವರಗಳನ್ನು ಸೃಷ್ಟಿ ಮಾಡುತ್ತೆ. ಒಂದು ಸ್ಲಾವ್ ಸರೋವರ, ಇನ್ನೊಂದು ಗ್ರೇಟ್ ಬಿಯರ್ ಸರೋವರ. ಅಲ್ಲಿಂದ ನದಿ ಮುಂದೆ ಹೋಗಿ ಆರ್ಕ್ಟಿಕ್ ಸಾಗರವನ್ನು ಸೇರ್ತಕ್ಕಂಥದ್ದನ್ನು ನೋಡ್ತೀವಿ. ಇನ್ನು ಕೆನಡಾದಲ್ಲೇ ಇನ್ನೊಂದು ಸರೋವರ ಕಂಡುಬರುತ್ತೆ, ಅದು ವಿನ್ಸ್ಪೇಕ್ ಸರೋವರ. ಇನ್ನು ಈ ಭಾಗದಲ್ಲಿ ಕಂಡುಬರ್ತಕ್ಕಂತಹ ನದಿ ಯುಕಾನ್ ನದಿ. ಇದು ಕೆನಡಾ ಮತ್ತು ಅಲಾಸ್ಕಾದಲ್ಲಿ ಹರಿದು ಅದಾದಮೇಲೆ ಪೆಸಿಫಿಕ್ ಸಾಗರ ಸೇರ್ತಕ್ಕಂಥದ್ದನ್ನು ನೋಡ್ತೀವಿ. ಇನ್ನು ಕೆನಡಾದ ಮೇಲೆ ಈ ಭಾಗದಲ್ಲಿ ಕಂಡುಬರ್ತಕ್ಕಂತಹ ಸಮುದ್ರ ಬ್ಲೂ ಬರ್ಟ್ ಸಮುದ್ರ. ಈ ಬ್ಲೂ ಬರ್ಟ್ ಸಮುದ್ರ ಏನಿದೆ ಅಲ್ವಾ, ಈ ಸಮುದ್ರದಲ್ಲಿ ವಿಕ್ಟೋರಿಯಾ ದ್ವೀಪಗಳು ಕಂಡುಬರುತ್ತೆ. ಈಗಾಗಲೇ ನಾವು ವಿಕ್ಟೋರಿಯಾ ಎಂಬ ಹೆಸರನ್ನು ಕೇಳಿದ್ದೀವಿ. ವಿಕ್ಟೋರಿಯಾ ಸರೋವರ ಮತ್ತು ವಿಕ್ಟೋರಿಯಾ ಜಲಪಾತ. ವಿಕ್ಟೋರಿಯಾ ಸರೋವರ ಮತ್ತು ಜಲಪಾತ ಕಂಡುಬರ್ತಕ್ಕಂಥದ್ದು ಆಫ್ರಿಕಾ ಖಂಡದಲ್ಲಿ. ವಿಕ್ಟೋರಿಯಾ ದ್ವೀಪಗಳು ಕಂಡುಬರ್ತಕ್ಕಂಥದ್ದು ಉತ್ತರ ಅಮೆರಿಕ ಖಂಡದ ಕೆನಡಾದಲ್ಲಿ. ಇನ್ನು ಈ ಭಾಗದಲ್ಲಿ ಕಂಡುಬರ್ತಕ್ಕಂತಹ ಜಲಭಾಗ ಹಡ್ಸನ್ ಕೊಲ್ಲಿ. ಈ ಹಡ್ಸನ್ ಕೊಲ್ಲಿ ಏನಿದೆ ಅಲ್ವಾ, ಇದು ಜಗತ್ತಿನ 2ನೆಯ ದೊಡ್ಡ ಕೊಲ್ಲಿ. ಹಾಗಾದರೆ ಜಗತ್ತಿನ ಅತಿ ದೊಡ್ಡ ಕೊಲ್ಲಿ ಬಂಗಾಳ ಕೊಲ್ಲಿ, ಅದು ಕಂಡುಬರ್ತಕ್ಕಂಥದ್ದು ಭಾರತದಲ್ಲಿ. ಇನ್ನು ಅಮೆರಿಕಕ್ಕೆ ಬಂದರೆ, ಅಮೆರಿಕದಲ್ಲಿರ್ತಕ್ಕಂತಹ ಅತಿ ಉದ್ದವಾದ ನದಿ ಮಿಸಿಸಿಪ್ಪಿ ನದಿ. ಈ ಮಿಸಿಸಿಪ್ಪಿ ನದಿ ಏನಿದೆ ಅಲ್ವಾ, ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಉಪನದಿಗಳನ್ನು ನೋಡೋದಾದರೆ ಮಸೂರಿ ನದಿ, ರೋಯಿ ನದಿ ಮತ್ತು ಟೆನ್ನೆಸಿ ನದಿ. ಈ ರೋಯಿ ನದಿ ಏನಿದೆ ಅಲ್ವಾ, ಇದು ಜಗತ್ತಿನ ಅತಿ ಚಿಕ್ಕ ನದಿಯಾಗಿದೆ. ಈ ಮಿಸಿಸಿಪ್ಪಿ ನದಿ ಅಲ್ಲಿಂದ ಹರಿದುಕೊಂಡು ಬಂದು ಮುಂದೆ ಮೆಕ್ಸಿಕೋಕ್ಕೆ ಹಾರಿ ಸೇರ್ತಕ್ಕಂಥದ್ದನ್ನು ನೋಡ್ತೀವಿ. ಇನ್ನು ಅಮೆರಿಕದಲ್ಲೇ ಇರ್ತಕ್ಕಂಥ ಇನ್ನೊಂದು ನದಿ ಕೊಲೊರಡೋ ನದಿ.
ಈ ಕೊಲೊರಡೋ ನದಿ ಗ್ರೇಟ್ ಕ್ಯಾನಿಯನ್ ಅಥವಾ ಮಹಾಕಂದರವನ್ನು ನಿರ್ಮಾಣ ಮಾಡ್ತಕ್ಕಂತಹ ನದಿಯಾಗಿದೆ. ಈ ನದಿ ಮುಂದೆ ಹೋಗಿ ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾವನ್ನು ಸೇರ್ತಕ್ಕಂಥದ್ದು. ಈ ಗ್ರೇಟ್ ಕ್ಯಾನಿಯನ್ ಅಥವಾ ಮಹಾಕಂದರ ಏನಿದೆ ಅಲ್ವಾ, ಇದು ಪ್ರಪಂಚದ ಸ್ವಾಭಾವಿಕ ಅದ್ಭುತ ಎಂದು ಕರೆಯಲಾಗುತ್ತದೆ. ಇನ್ನು ಕೆನಡಾ ಮತ್ತು ಅಮೆರಿಕದ ಗಡಿಭಾಗದಲ್ಲಿ ಹರಿತಕ್ಕಂತಹ ನದಿ ಸೆಂಟ್ ಲಾರೆನ್ಸ್ ನದಿ. ಈ ಸೆಂಟ್ ಲಾರೆನ್ಸ್ ನದಿ ಪಂಚಮಹಾ ಸರೋವರಗಳ ಮೂಲಕ ಹರಿತಕ್ಕಂಥದ್ದು. ಈ ನದಿ ಒಂದು ಜಲಪಾತವನ್ನು ಸೃಷ್ಟಿ ಮಾಡುತ್ತೆ. ಆ ಜಲಪಾತ ನಯಾಗರ್ ಜಲಪಾತ. ಈ ನಯಾಗರ್ ಜಲಪಾತ ಪ್ರಪಂಚದ ಅತಿ ಸುಂದರವಾಗಿರ್ತಕ್ಕಂತಹ ಜಲಪಾತ. ನಾವು ಭಾರತಕ್ಕೆ ಬಂದರೆ ಭಾರತದಲ್ಲಿರ್ತಕ್ಕಂತಹ ಸುಂದರವಾದ ಜಲಪಾತ ಚಿತ್ರಕೂಟ ಜಲಪಾತ. ಆ ಚಿತ್ರಕೂಟ ಜಲಪಾತವನ್ನು ಭಾರತದ ನಯಾಗರ್ ಎಂದು ಕರೆಯಲಾಗುತ್ತೆ. ಇನ್ನು ನಮ್ಮ ಕರ್ನಾಟಕಕ್ಕೆ ಬಂದರೆ ಕರ್ನಾಟಕದಲ್ಲಿರ್ತಕ್ಕಂತಹ ಸುಂದರವಾದ ಜಲಪಾತ ಗೋಕಾಕ್ ಜಲಪಾತ. ಗೋಕಾಕ್ ಜಲಪಾತವನ್ನು ಕರ್ನಾಟಕದ ನಯಾಗರ್ ಎಂದು ಕರೆಯಲಾಗುತ್ತದೆ. ಆ ಸುಂದರವಾದ ಜಲಪಾತ ಇರ್ತಕ್ಕಂಥದ್ದೇ ಸೆಂಟ್ ಲಾರೆನ್ಸ್ ನದಿಗೆ ನಯಾಗರ್ ಜಲಪಾತ. ಇಲ್ಲಿಂದ ನದಿ ಮುಂದೆ ಹರಿದುಕೊಂಡು ಹೋಗಿ ಲಾರೆನ್ಸ್ ಖಾರಿಯನ್ನು ಸೇರ್ತಕ್ಕಂಥದ್ದು. ಇನ್ನು ಅಮೆರಿಕ ಮತ್ತು ಮೆಕ್ಸಿಕೋ ಗಡಿಯಲ್ಲಿ ಹರಿತಕ್ಕಂಥ ಇನ್ನೊಂದು ನದಿ ರಿಯೋ ಗ್ರ್ಯಾಂಡ್ ನದಿ. ಈ ನದಿ ಗಡಿಯಲ್ಲಿ ಹರಿದು ಅದಾದಮೇಲೆ ಮೆಕ್ಸಿಕೋ ಖಾರಿಯನ್ನು ಸೇರ್ತಕ್ಕಂಥದ್ದು. ಮೆಕ್ಸಿಕೋ ಖಾರಿ ಏನಿದೆ ಅಲ್ವಾ, ಇದು ಜಗತ್ತಿನ ಅತಿ ದೊಡ್ಡ ಖಾರಿಯಾಗಿದೆ. ಇನ್ನು ಈ ಭಾಗದಲ್ಲಿ ಕಂಡುಬರ್ತಕ್ಕಂಥದ್ದು ಫ್ಲೋರಿಡಾ ಪ್ರದೇಶ. ಇನ್ನು ಇದು ದ್ವೀಪ ಕ್ಯೂಬಾ ದ್ವೀಪ. ಫ್ಲೋರಿಡಾ ಮತ್ತು ಕ್ಯೂಬಾ ದ್ವೀಪದ ಮಧ್ಯದಲ್ಲಿ ಕಂಡುಬರ್ತಕ್ಕಂತಹ ಜಲಸಂಧಿ ಫ್ಲೋರಿಡಾ ಜಲಸಂಧಿ. ಇದಿಷ್ಟು ನಾವು ಉತ್ತರ ಅಮೆರಿಕದ ಸುತ್ತಲಿರ್ತಕ್ಕಂತಹ ಜಲಭಾಗಗಳು ಮತ್ತು ನದಿಗಳನ್ನು ನೋಡಿದ್ವಿ. ಸೆಂಟ್ ಲಾರೆನ್ಸ್ ನದಿಗಿರ್ತಕ್ಕಂತಹ ನಯಾಗರ್ ಜಲಪಾತವೇ ಈ ಜಲಪಾತ. ಇದು ತುಂಬ ಸುಂದರವಾಗಿರ್ತಕ್ಕಂತಹ ಜಲಪಾತವಾಗಿದೆ. ಇನ್ನು ಅಮೆರಿಕದಲ್ಲಿರ್ತಕ್ಕಂತಹ ಕೊಲೊರಾಡೋ ನದಿಯನ್ನು ನೋಡಿದ್ವಿ. ಈ ನದಿಗೆ ಒಂದು ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಆ ಅಣೆಕಟ್ಟು ಹೂವರ್ ಅಣೆಕಟ್ಟು. ಇದು ಉತ್ತರ ಅಮೆರಿಕದ ಅತಿ ದೊಡ್ಡ ಅಣೆಕಟ್ಟಾಗಿದೆ. ಇನ್ನು ಮಿಸಿಸಿಪಿ ನದಿ ಏನಿದೆ ಅಲ್ವಾ, ಈ ನದಿಯ ಒಂದು ವಿಶೇಷತೆ ಏನಿದೆ ಅಂದರೆ ಈ ನದಿಯು ಹಕ್ಕಿ ಅಥವಾ ಪಕ್ಷಿಪಾದದ ಆಕಾರದಲ್ಲಿ ನದಿಮುಖಜ ಭೂಮಿಯನ್ನು ಹೊಂದಿರತಕ್ಕಂತಹ ಜಗತ್ತಿನ ಏಕೈಕ ನದಿಯಾಗಿದೆ. ಅದೇ ಮಿಸಿಸಿಪಿ ನದಿ. ಇನ್ನು ವಿಕ್ಟೋರಿಯಾ ದ್ವೀಪಗಳು, ಇದನ್ನು ನೋಡಿದ್ವಿ ನಾವು. ಬ್ಲೂಬರ್ಡ್ ಸಮುದ್ರದಲ್ಲಿ ಇರ್ತಕ್ಕಂತಹ ದ್ವೀಪಗಳು. ಹಡ್ಸನ್ ಕೊಲ್ಲಿ ಜಗತ್ತಿನ ಎರಡನೆಯ ದೊಡ್ಡ ಕೊಲ್ಲಿ. ಬಂಗಾಳ ಕೊಲ್ಲಿ ಜಗತ್ತಿನ ಅತಿ ದೊಡ್ಡ ಮೊದಲನೆಯ ದೊಡ್ಡ ಕೊಲ್ಲಿ. ಇನ್ನು ಮೆಕ್ಸಿಕೋ ಖಾರಿ ಜಗತ್ತಿನ ಅತಿ ದೊಡ್ಡ ಖಾರಿಯಾಗಿದೆ. ಇನ್ನು ಫ್ಲೋರಿಡಾ ಪ್ರದೇಶ ನೋಡಿದ್ವಲ್ವಾ, ಈ ಫ್ಲೋರಿಡಾ ಪ್ರದೇಶದಲ್ಲಿ ಕೆನಡಿ ಸ್ಪೇಸ್ ಸೆಂಟರ್ ಕಂಡುಬರ್ತಕ್ಕಂಥದ್ದನ್ನು ನೋಡ್ತೀವಿ. ಇನ್ನು ಕ್ಯೂಬಾ ದ್ವೀಪ ಏನಿದೆ ಅಲ್ವಾ, ಇದನ್ನು ಜಗತ್ತಿನ ಸಕ್ಕರೆಯ ಬಟ್ಟಲು ಅಥವಾ ಸಕ್ಕರೆಯ ಪಾತ್ರೆ ಎಂದು ಕರೆಯಲಾಗುತ್ತದೆ. ಇದಿಷ್ಟು ಉತ್ತರ ಅಮೆರಿಕ ಖಂಡದ ಜಲಭಾಗಗಳನ್ನು ನೋಡಿದ್ವಿ. ಇನ್ನು ಪ್ರಪಂಚದ ಪಂಚಮಹಾ ಸರೋವರಗಳು. ಈ ಪಂಚಮಹಾ ಸರೋವರಗಳು ಕಂಡುಬರ್ತಕ್ಕಂಥದ್ದು ಅಮೆರಿಕ ಮತ್ತು ಕೆನಡಾದಲ್ಲಿ. ಕೆನಡಾ ಮತ್ತು ಅಮೆರಿಕದ ಗಡಿಭಾಗದಲ್ಲೇ ಈ ಸರೋವರಗಳು ಕಂಡುಬರ್ತಕ್ಕಂಥದ್ದನ್ನು ನೋಡ್ತೀವಿ. ಇದು ಸೆಂಟ್ ಲಾರೆನ್ಸ್ ನದಿ ಏನಿದೆ ಅಲ್ವಾ, ಆ ನದಿಗಿರ್ತಕ್ಕಂತಹ ಮಧ್ಯದಲ್ಲಿ ಸೃಷ್ಟಿಯಾಗಿರ್ತಕ್ಕಂತಹ ಸರೋವರಗಳು. ಮೊದಲನೆಯದು ಸುಪಿರಿಯರ್ ಸರೋವರ. ಸುಪಿರಿಯರ್ ಸರೋವರ ಆದಮೇಲೆ ಹ್ಯೂರಾನ್ ಸರೋವರ. ಈ ಕಡೆ ಬಂದರೆ ಮಿಚಿಗನ್ ಸರೋವರ. ಮಿಚಿಗನ್ ಸರೋವರದ ಕೆಳಗಡೆ ಒಂದು ಪ್ರದೇಶವನ್ನು ನೋಡ್ತೀವಿ, ಅದು ಚಿಕಾಗೋ. ಚಿಕಾಗೋ ಅನ್ನೋ ಹೆಸರು ಈಗಾಗಲೇ ನಾವು ಕೇಳಿದ್ದೀವಿ. ಚಿಕಾಗೋ ಅಂತಕ್ಕಂಥದ್ದು ಸ್ವಾಮಿ ವಿವೇಕಾನಂದವರು ಭಾಷಣ ಮಾಡಿರ್ತಕ್ಕಂತಹ ಸ್ಥಳ. ಇನ್ನು ಹ್ಯೂರಾನ್ ಸರೋವರದ ನಂತರ ಬಂದರೆ ಇರಿ ಸರೋವರ. ಇರಿ ಸರೋವರದ ಮೇಲ್ಗಡೆ ಡೆಟ್ರಾಯ್ಟ್ ಅಂತಕ್ಕಂಥ ಒಂದು ಪ್ರದೇಶವಿದೆ. ಈ ಡೆಟ್ರಾಯ್ಟ್ ಏನಿದೆ ಅಲ್ವಾ, ಇದು ಜಗತ್ತಿನ ಅತಿ ಹೆಚ್ಚು ಆಟೋಮೊಬೈಲ್ ಹೊಂದಿರತಕ್ಕಂತಹ ಸಿಟಿ ಆಗಿದೆ. ಇರಿ ಸರೋವರ ಆದಮೇಲೆ ಮುಂದೆ ಹೋದರೆ ಒಂಟಾಯಿರ್ ಸರೋವರ. ಅಲ್ಲಿಂದ ಸೆಂಟ್ ಲಾರೆನ್ಸ್ ನದಿ ಮುಂದೆ ಹೋಗಿ ಲಾರೆನ್ಸ್ ಖಾರಿ ಸೇರ್ತಕ್ಕಂಥದ್ದನ್ನು ನೋಡ್ತೀವಿ. ಇದು ಪ್ರಪಂಚದ ಪಂಚಮಹಾ ಸರೋವರಗಳು. ಇವು ಅಮೆರಿಕದಲ್ಲಿ ಕಂಡುಬರ್ತಕ್ಕಂಥದ್ದು. ಅಮೆರಿಕದಲ್ಲಿರ್ತಕ್ಕಂಥ ಈ ಸರೋವರಗಳು ಇರೋದ್ರಿಂದ ಇದನ್ನು ಪಂಚ ಸರೋವರಗಳ ನಾಡು ಎಂದು ಕರೆಯಲಾಗುತ್ತದೆ. ಈ ಸುಪಿರಿಯರ್ ಸರೋವರ ಏನಿದೆ ಅಲ್ವಾ, ಇದು ಜಗತ್ತಿನ ಅತಿ ದೊಡ್ಡ ಸಿಹಿ ನೀರಿನ ಸರೋವರವಾಗಿದೆ. ಇಲ್ಲಿರ್ತಕ್ಕಂಥ 5 ಸರೋವರಗಳಲ್ಲಿ ಸುಪಿರಿಯರ್, ಹ್ಯೂರಾನ್, ಇರಿ ಮತ್ತು ಒಂಟಾಯಿರ್ ಈ ಸರೋವರಗಳು ಕೆನಡಾ ಮತ್ತು ಅಮೆರಿಕದ ಗಡಿಭಾಗದಲ್ಲಿ ಕಂಡುಬಂದರೆ ಮಿಚಿಗನ್ ಸರೋವರ ಸಂಪೂರ್ಣವಾಗಿ ಅಮೆರಿಕದಲ್ಲಿ ಕಂಡುಬರ್ತಕ್ಕಂಥದ್ದು. ಈಗಾಗಲೇ ನಾವು ನಯಾಗರ್ ಜಲಪಾತದ ಬಗ್ಗೆ ನೋಡಿದ್ವಿ. ಅದು ಯು ಆಕಾರದಲ್ಲಿ ಅಥವಾ ಅರ್ಧ ಚಂದ್ರಾಕಾರದ ಕುದುರೆಯ ಲಾಳದ ಆಕಾರದಲ್ಲಿ ಕಂಡುಬರ್ತಕ್ಕಂಥದ್ದಾಗಿದೆ. ಇದು ಕೂಡ ಕೆನಡಾ ಮತ್ತು ಅಮೆರಿಕದ ಗಡಿಯಲ್ಲಿ ಕಂಡುಬರ್ತಕ್ಕಂಥದ್ದಾಗಿದೆ. ಇನ್ನು ಅಮೆರಿಕವನ್ನು ಪಂಚಸರೋವರಗಳ ನಾಡು ಅಂತ ಕರೆದ್ರೆ ಫಿನ್ಲ್ಯಾಂಡನ್ನು ಸಹಸ್ರ ಅಥವಾ 1000 ಸರೋವರಗಳ ನಾಡು ಎಂದು ಕರೆಯಲಾಗುತ್ತದೆ. ಇದಿಷ್ಟು ಪ್ರಪಂಚದ ಪಂಚ ಸರೋವರಗಳ ಬಗ್ಗೆ ನೋಡಿದ್ವಿ. ಇನ್ನು ಅಮೆರಿಕದಲ್ಲಿರ್ತಕ್ಕಂತಹ ಉತ್ತರ ಅಮೆರಿಕ ಖಂಡದಲ್ಲಿರ್ತಕ್ಕಂತಹ ಪಶ್ಚಿಮದ ಪರ್ವತಾವಳಿಗಳ ಬಗ್ಗೆ ನೋಡ್ತಾ ಹೋಗೋಣ.
ಇವು ಹಿಮಾಲಯ ಪರ್ವತಗಳಂತೆ ಮಡಿಕೆ ಪರ್ವತ ಶ್ರೇಣಿಗಳಾಗಿವೆ. ಪಶ್ಚಿಮದ ಈ ಪರ್ವತಾವಳಿಗಳು ಉತ್ತರದಲ್ಲಿ ಅಲಾಸ್ಕಾದಿಂದ ಹಿಡಿದು ದಕ್ಷಿಣದಲ್ಲಿ ಪನಾಮ್ವರೆಗೂ ಹಬ್ಬಿದೆ. ಅವು ಅನೇಕ ಸರಣಿ ಸಮಾನಾಂತರ ಪರ್ವತ ಸರಣಿಗಳಿಂದ ಕೂಡಿದ್ದು ಅವುಗಳ ನಡುವೆ ಅಂತರ ಮೈದಾನ ಮತ್ತು ಪ್ರಸ್ಥಭೂಮಿಗಳಿವೆ. ಮೊದಲಿಗೆ ನಾವು ರಾಕಿ ಪರ್ವತ ಸರಣಿಯನ್ನು ನೋಡೋಣ. ಇಲ್ಲಿ ಕಂಡುಬರ್ತಕ್ಕಂಥದ್ದು ರಾಕಿ ಪರ್ವತ ಸರಣಿ. ಇದು ಉತ್ತರ ಅಮೆರಿಕ ಖಂಡದ ಅತಿ ಉದ್ದವಾದ ಪರ್ವತ ಶ್ರೇಣಿ ಮತ್ತು ಪ್ರಪಂಚದ ಅಗಲವಾಗಿರ್ತಕ್ಕಂತಹ ಪರ್ವತ ಸರಣಿ. ಇನ್ನು ಬ್ರೂಕ್ಸ್ ಪರ್ವತ ಸರಣಿ, ಕೋಸ್ಟಲ್ ಪರ್ವತ ಸರಣಿ, ಸಿಯರಾ ನೆವಾಡಾ ಪರ್ವತ ಸರಣಿ ಮತ್ತು ಸಿಯಡಾ ಮೆಡ್ರಿಡ್ ಓರಿಯೆಂಟಲ್ ಪರ್ವತ ಸರಣಿ, ಸಿಯರಾ ಮೆಡ್ರಿಡ್ ಅಕ್ವಿಡೆಂಟಲ್ ಪರ್ವತ ಸರಣಿ. ಇಲ್ಲಿ ಕಂಡುಬರ್ತಕ್ಕಂಥದ್ದು ಅಲಾಸ್ಕಾ ಪರ್ವತ ಸರಣಿ. ಈ ಅಲಾಸ್ಕಾ ಪರ್ವತ ಸರಣಿಯಲ್ಲಿ ಉತ್ತರ ಅಮೆರಿಕದ ಅತಿ ಎತ್ತರವಾಗಿರ್ತಕ್ಕಂತಹ ಶಿಖರ ಮೌಂಟ್ ಮೆಕೆನ್ಲೆ ಕಂಡುಬರ್ತಕ್ಕಂಥದ್ದನ್ನು ನೋಡ್ತೀವಿ. ಈ ಪರ್ವತ ಸರಣಿಗಳ ಎತ್ತರವು ಅಲಾಸ್ಕಾ ಕಡೆ ಹೋದಂತೆ ಕಡಿಮೆಯಾಗುತ್ತಾ ಮತ್ತು ಮೆಕ್ಸಿಕೋ ಕಡೆ ಅಂದರೆ ಕೆಳಗಡೆ ದಕ್ಷಿಣ ಭಾಗಕ್ಕೆ ಬಂದಂತೆ ಹೆಚ್ಚಾಗುತ್ತಾ ಹೋಗುತ್ತೆ. ಇನ್ನು ಪಶ್ಚಿಮದ ಪರ್ವತಾವಳಿಗಳಲ್ಲಿ ರಾಕಿ ಪರ್ವತ ಸರಣಿ ಏನಿದೆ ಅಲ್ವಾ, ಅಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಸರಣಿಗಳಲ್ಲಿ ಈ ಪ್ರದೇಶದಲ್ಲಿ ಅತಿ ಎತ್ತರವಾದ ಶಿಖರ ಮೌಂಟ್ ಮೆಕೆನ್ನೆ ಶಿಖರ. ಈ ಶಿಖರವು ರಾಕಿ ಪರ್ವತಗಳಲ್ಲಿ ಎತ್ತರವಾಗಿರ್ತಕ್ಕಂಥದ್ದು. ಇನ್ನೊಂದು ಮೃತ್ಯು ಕಣಿವೆ. ಈ ಮೃತ್ಯು ಕಣಿವೆಯು ಅತಿ ತಗ್ಗಾದ ಭಾಗವಾಗಿದೆ. ಇದು ಕೂಡ ಉತ್ತರ ಅಮೆರಿಕ ಖಂಡದಲ್ಲೇ ಕಂಡುಬರ್ತಕ್ಕಂಥದ್ದು. ಇದು ಸಮುದ್ರ ಮಟ್ಟದಿಂದ 86 ಮೀಟರ್ನಷ್ಟು ತಗ್ಗಾಗಿರ್ತಕ್ಕಂಥದ್ದು. ಇದಿಷ್ಟು ನಾವು ಪಶ್ಚಿಮದ ಪರ್ವತಾವಳಿಗಳ ಬಗ್ಗೆ ನೋಡಿದ್ವಿ. ಇನ್ನು ಪೂರ್ವದ ಉನ್ನತ ಪ್ರದೇಶಗಳು ಅಥವಾ ಅಪಲೇಶಿಯನ್ ಪರ್ವತಗಳನ್ನು ನೋಡ್ತಾ ಹೋಗೋಣ. ಪೂರ್ವದ ಉನ್ನತ ಪ್ರದೇಶಗಳನ್ನು ಅಪಲೇಶಿಯನ್ ಪರ್ವತಗಳೆಂದು ಕರೆಯಲಾಗುತ್ತದೆ. ಇವುಗಳು ಭೂಖಂಡದ ಪೂರ್ವ ಅಂಚಿನುದ್ದಕ್ಕೂ ನ್ಯೂಫೌಂಡ್ಲ್ಯಾಂಡ್ ಪ್ರದೇಶದಿಂದ ಅಲಹಾಬಾದ್ವರೆಗೂ ವಿಸ್ತರಿಸಿದೆ. ಇನ್ನು ಅಪಲೇಶಿಯನ್ ಸರಣಿಗಳ ಪೂರ್ವ ಭಾಗದಲ್ಲಿ ಪರ್ವತ ಪಾದದ ಪ್ರಸ್ಥಭೂಮಿ ಮತ್ತು ಅಟ್ಲಾಂಟಿಕ್ ಕರಾವಳಿ ಮೈದಾನಗಳಿವೆ. ಇನ್ನು ಸೆಂಟ್ ಲಾರೆನ್ಸ್ ಈ ಕಣಿವೆ ಏನಿದೆ ಅಲ್ವಾ, ಈ ಕಣಿವೆಯು ಲ್ಯಾಬ್ರಡಾರ್ ಪ್ರಸ್ಥಭೂಮಿಯನ್ನು ಅಪಲೇಶಿಯನ್ ಶ್ರೇಣಿಗಳಿಂದ ಪ್ರತ್ಯೇಕಿಸ್ತಕ್ಕಂಥದ್ದು. ಅವು ಕಲ್ಲಿದ್ದಲು, ಸೀಸ, ಸತು, ಕಬ್ಬಿಣದ ಅದಿರು, ತಾಮ್ರ, ಜಲಶಕ್ತಿ ಮತ್ತು ಕಾಡು ಮರಗಳಂತಹ ಸಂಪನ್ಮೂಲಗಳಿಂದ ಶ್ರೀಮಂತವಾಗಿವೆ. ಈ ಪ್ರದೇಶವು ಅಪಾರ ಜನಸಂಖ್ಯೆಯನ್ನು ಹೊಂದಿದ್ದು ಅದು ಉತ್ತರ ಅಮೆರಿಕದ ಆರ್ಥಿಕತೆಗೆ ಪ್ರಮುಖ ಕೊಡುಗೆಯನ್ನು ನೀಡಿರ್ತಕ್ಕಂಥದ್ದು. ಇದಿಷ್ಟು ಪೂರ್ವದ ಉನ್ನತ ಪ್ರದೇಶಗಳ ಬಗ್ಗೆ ನೋಡಿದ್ವಿ. ಇನ್ನು ಉತ್ತರ ಅಮೆರಿಕ ಖಂಡಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಇನ್ನೊಂದು ಪ್ರಮುಖ ಅಂಶ ಬರ್ಮುಡಾ ತ್ರಿಕೋನ ಅಥವಾ ಸೈತಾನನ ತ್ರಿಕೋನ ಎಂದು ಕರೆಯಲಾಗುತ್ತದೆ. ಇದು ಬಹಮಸ್, ಬರ್ಮುಡಾ, ಡೊಮಿನಿಯನ್ ರಿಪಬ್ಲಿಕ್ ಈ 3 ದ್ವೀಪಗಳ ನಡುವಿನ ಪ್ರದೇಶವೇ ಬರ್ಮುಡಾ ತ್ರಿಕೋನ ಅಥವಾ ಸೈತಾನನ ತ್ರಿಕೋನ. ಈ ಬರ್ಮುಡಾ ತ್ರಿಕೋನದ ಮೇಲಿಂದ ಯಾವುದೇ ವಿಮಾನಗಳು ಹಾರಾಟ ಆದರೂ ಕೂಡ ಆ ತ್ರಿಕೋನದ ಒಳಗಡೆ ಪತನ ಆಗುತ್ತೆ ಅಂತ ಹೇಳಲಾಗುತ್ತೆ. ಇದನ್ನು ಸಂಶೋಧನೆ ಮಾಡಿರ್ತಕ್ಕಂತಹ ವಿಜ್ಞಾನಿಗಳು ಹೇಳ್ತಾರೆ ಇಲ್ಲಿ ಅಪಾರ ಪ್ರಮಾಣದ ಮಿಥೇನ್ ಹೈಡ್ರೇಟ್ ಇದೆ ಅಂತ. ಆದರೆ ಭೂಗೋಳಶಾಸ್ತ್ರಜ್ಞರು ಏನು ಹೇಳ್ತಾರಂದರೆ ಇಲ್ಲಿ ಗುರುತ್ವ ಜಾಸ್ತಿ ಇದೆ, ಹೀಗಾಗಿ ವಿಮಾನಗಳು ಪತನ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಜ್ಯೋತಿಷ್ಯರು ಏನು ಹೇಳ್ತಾರೆ, ಇದೊಂದು ಪರಲೋಕಕ್ಕೆ ದಾರಿ ಅಂತ ಹೇಳ್ತಾರೆ. ಇದಿಷ್ಟು ಬರ್ಮುಡಾ ತ್ರಿಕೋನದ ಬಗ್ಗೆ ನೋಡಿದ್ವಿ. ಇನ್ನು ಕೆರಿಬಿಯನ್ ದ್ವೀಪ ಸಮೂಹದ ಬಗ್ಗೆ ನೋಡ್ತಾ ಹೋಗೋಣ. ಉತ್ತರ ಅಮೆರಿಕ ಖಂಡದ ಈ ಭಾಗದಲ್ಲಿ ಕಂಡುಬರ್ತಕ್ಕಂತಹ ದ್ವೀಪ ಸಮೂಹವೇ ಕೆರಿಬಿಯನ್ ದ್ವೀಪ ಸಮೂಹ. ಈ ದ್ವೀಪ ಸಮೂಹಗಳು ಅಟ್ಲಾಂಟಿಕ್ ಮಹಾಸಾಗರದ ಮಧ್ಯಭಾಗದಲ್ಲಿ ಕಂಡುಬರ್ತಕ್ಕಂಥದ್ದು. ಇದರಲ್ಲಿ ಅತಿ ದೊಡ್ಡ ದ್ವೀಪ ಇರ್ತಕ್ಕಂಥದ್ದು ಕ್ಯೂಬಾ ದ್ವೀಪ. ಈ ಭಾಗದಲ್ಲಿ ಇದು ಕ್ಯೂಬಾ ದ್ವೀಪ. ಇದನ್ನು ಪ್ರಪಂಚದ ಸಕ್ಕರೆ ಬಟ್ಟಲು ಎಂದು ಕರೆಯಲಾಗುತ್ತದೆ. ಇದಿಷ್ಟು ಕೆರಿಬಿಯನ್ ದ್ವೀಪ ಸಮೂಹದ ಬಗ್ಗೆ ನೋಡಿದ್ವಿ. ಇನ್ನು ಉತ್ತರ ಅಮೆರಿಕ ಖಂಡದ ಪ್ರಮುಖ ವಿಶೇಷತೆಗಳನ್ನು ನೋಡ್ತಾ ಹೋಗೋಣ. ಈ ಖಂಡದಲ್ಲಿರ್ತಕ್ಕಂತಹ ಅತಿ ದೊಡ್ಡ ರಾಷ್ಟ್ರ ಕೆನಡಾ, ಅತಿ ಚಿಕ್ಕ ರಾಷ್ಟ್ರ ಲೆಮೋರ್ ಕಿಡ್ಸ್, ಅತಿ ದೊಡ್ಡ ಜಲಪಾತ ನಯಾಗರ್, ಅತಿ ದೊಡ್ಡ ಆಣೆಕಟ್ಟು ಹೂವರ್, ಇದು ಕೊಲರಾಡೋ ನದಿಗೆ ನಿರ್ಮಾಣ ಮಾಡಲಾಗಿರ್ತಕ್ಕಂಥದ್ದು. ಅತಿ ದೊಡ್ಡ ಹುಲ್ಲುಗಾವಲು ಪ್ರೈರಿಸ್, ಅತಿ ಉದ್ದವಾದ ಪರ್ವತ ಸರಣಿ ರಾಕಿ ಸರಣಿ, ಅತಿ ಎತ್ತರವಾದ ಶಿಖರ ಮೌಂಟ್ ಮೆಕೆನ್ಲೆ, ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂತಹ ನಗರ ನ್ಯೂಯಾರ್ಕ್. ಇನ್ನು ಅತಿ ಉದ್ದವಾದ ಮತ್ತು ಅತಿ ದೊಡ್ಡ ನದಿ ಮಿಸಿಸಿಪ್ಪಿ ನದಿ, ಅತಿ ಚಿಕ್ಕ ನದಿ ರೋಯಿನ್ ನದಿ, ದ್ರಾಕ್ಷರಸ ನಾಡು ಕ್ಯಾಲಿಫೋರ್ನಿಯಾ, ಕಬ್ಬಿಣ ಮತ್ತು ಉಕ್ಕಿನ ನಗರ ಸೆಂಟ್ ಪೀಟರ್ಸ್ಬರ್ಗ್, ಕಬ್ಬು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂತಹ ರಾಷ್ಟ್ರ ಕ್ಯೂಬಾ, ಅತಿ ದೊಡ್ಡ ಮರುಭೂಮಿ ಚಿಗುವಾಹುನ್. ಇನ್ನೊಂದು ವಿಷಯ ಏನಂದರೆ ಕೆನಡಾ ಅತಿ ಹೆಚ್ಚು ಕರಾವಳಿ ಹೊಂದಿರತಕ್ಕಂತಹ ರಾಷ್ಟ್ರ ಕೆನಡಾ. ಇದಿಷ್ಟು ನಾವು ಉತ್ತರ ಅಮೆರಿಕ ಖಂಡದ ಬಗ್ಗೆ ನೋಡಿದ್ವಿ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಯುರೋಪ್ ಖಂಡದ ಬಗ್ಗೆ ನೋಡ್ತಾ ಹೋಗೋಣ. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.